ಇವತ್ತಿನ ಹೋಮ್ ಮೇಡ್ ಸಿಲೆಕ್ಸ್ ನಂಗೆ ಹೇಳ್ಕೊಟ್ಟಿರೋದು ಅಜ್ಜಿ. ಆ ರೆಸಿಪಿಯಿಂದ ನಂಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಹಾಗಾಗಿ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತಾ ಇದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ರಾಗಿ ಸರಿ ಹೋಮ್ ಮೇಡ್ ಸಿಲೆಕ್ಸ್ ಯಾವ ತರ ಮಾಡೋದು ಅಂತೆಲ್ಲ ಹೇಳ್ಕೊಟ್ಟಿದ್ದೆ. ಅದು ಡಿಫ್ರೆಂಟ್ ಆಗಿ ಯಾವ ತರ ನಾವು ಮಾಡ್ಕೋಬಹುದು ಅಂತ ನಿಮ್ಗೆ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ರಾಗಿ ಸರಿನ ಎಲ್ಲ ಟೈಮ್ ಮಾಡ್ಕೊಳಕ್ ಆಗಲ್ಲ. ಇವಾಗ ಕೋಲ್ಡ್ ವೆದರ್ ಎಲ್ಲ ಇದ್ದಾಗ ಅಥವಾ ಮಕ್ಳಿಗೆ ಕೋಲ್ಡ್ ಆದಾಗ ಅದನ್ನ ಮಾಡ್ಕೊಳಕ್ ಆಗಲ್ಲ. ಮತ್ತೆ ರಾಗಿ ಸರಿನೇ ಮಾಡ್ಕೊಡ್ತಾ ಇದ್ರೆ ಮಕ್ಳಿಗೂ ಬೋರ್ ಆಗತ್ತೆ. ಅವಾಗ ಹೆಲ್ದಿ ಆಗಿರೋ ಹೋಮ್ ಮೇಡ್ ಸಿಲೆಕ್ಸ್ ನಾನು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ 9 ಐಟಮ್ ನ ಯೂಸ್ ಮಾಡಿ ಈ ಹೋಮ್ ಮೇಡ್ ಸಿಲೆಕ್ಸ್ ಮಾಡ್ತಾ ಇರೋಂಥದ್ದು. ಯಾರೆಲ್ಲ ವರ್ಕಿಂಗ್ ವುಮೆನ್ ಇರ್ತೀರಾ ನಿಮ್ಗೆಲ್ಲ ಎಂತೂ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಹಾಗೆ ಯಾರಿಗೆಲ್ಲ ಜಾಸ್ತಿ ಟೈಮ್ ಇಲ್ಲ ಮತ್ತೆ ಮಕ್ಳಿಗೆ ಮಾತ್ರ ಎಮ್ಮಿಯಾಗಿ ಏನಾದ್ರು ಕೊಡ್ಬೇಕು ಅಂತ ಅಂತಿರಲ್ಲ, ಅವರಿಗೂ ಅಷ್ಟೇ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ನಿಮ್ಗೆ ನಾನು ಕ್ಲಿಯರ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದೀನಿ ನಾವು ಯಾವ ತರ ಮಾಡ್ಕೊಂಡಿದೀವಿ ಅಂತ. ಅಂಡ್ ಇದು ನನಗೆ ಅಜ್ಜಿ ಹೇಳ್ಕೊಡಿರೋಂಥದ್ದು. ನನ್ನ ಲೈಫ್ ಅಲ್ಲಿ ಅಂತೂ ಇದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕ್ವಿಕ್ ಆಗಿ ಮಾಡ್ಕೋಬಹುದು. ಹಾಗೆ ಮಿನಿಗೂ ಅಷ್ಟೇ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ನನ್ಗೆಂತೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿದೆ. ವಾಮನ 1 ಸ್ಪೂನ್ ಸಾಕು ಹಾಕ್. ಇಲ್ಲಿ ಮಿಡಲ್ ಹಾಕ್. ಬಿಡ್ಲಾ? ಅಲ್ಲಿ ಹಾಕ್. ಈಗ ಜೀರಿಗೆ ಅಜ್ಜಿ ಮಿನಿ ನೋಡ್ಕೊಂತಾ ಇದ್ರು. ಯಾಕಂತಂದ್ರೆ ಅಜ್ಜಿನಿ ನಾನು ಬೆಂಗಳೂರಿಗೆ ಕರ್ಕೊಂಡ್ ಬರೋದಲ್ಲ. ಹಾಗಾಗಿ ಅಜ್ಜಿ ಜಾಸ್ತಿ ಮಿನಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಬಟ್ ಏನೇನ್ ಮಾಡ್ಬೇಕು ಅಂತ ನಂಗೆ ಹೇಳ್ಕೊಟ್ಟಿದ್ರು. ಬಟ್ ನನ್ಗೆ ಗೊತ್ತಿರ್ಲಿಲ್ಲ ಜೀರಿಗೆ, ಗೋಡಂಬಿ ಮತ್ತೆ ಬಾದಾಮಿ ಆಮೇಲೆ ಹಾಕೋಬೇಕು ಅಂತ. ನಾನೇನ್ ಇಟ್ಕೊಂಡೆ ಅಂತ ಅಂದ್ರೆ ಅದನ್ನ ಒಟ್ಟಿಗೆ ಹಾಕೊಂಡು ವಾಶ್ ಮಾಡ್ಬೇಕು ಅಂತ ನಾನು ಹಾಕೊಂಡಿದ್ದೆ. ಅದು ಆಕ್ಚುಲಿ ಮಾಡ್ಬಾರ್ದು. ನೀವು ಹೊರಿತೀರಲ್ಲ ಆ ಟೈಮ್ ಅಲ್ಲಿ ಜೀರಿಗೆ ಮತ್ತೆ ಗೋಡಂಬಿ ಮತ್ತೆ ಬಾದಾಮಿ ಹಾಕೊಂಡ್ರೆ ಒಳ್ಳೇದು. ಈ 4 ಐಟಮ್ ಇವಾಗ್ಲೇ ಹಾಕೊಳ್ಳೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ನೋಡಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ವೀಕ್ ಇಂದ ನಾನು ಡೈಲಿ ಲಾಗ್ ಆತರ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ವಾರದಿಂದನೇ ಮಾಡ್ಬೇಕು ಅಂತ ಅನ್ಕೊಂಡೆ. ಬಟ್ ಹೋಮ್ ಮೇಡ್ ಸಿಲೆಕ್ಸ್ ರೆಸಿಪಿ ಎಲ್ಲ ಕೇಳ್ತಾ ಇದ್ರಲ್ಲ, ಹಾಗಾಗಿ ವಿಡಿಯೋ ಮಾಡಿ ಬೇಗನೆ ಹಾಕೋಣ, ಯಾರಿಗಾರು ಹೆಲ್ಪ್ ಆದ್ರೆ ಹಾಗೆ ಅಂತ ಮಾಡಿದೆ. ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬಂತು ಲಾಸ್ಟ್ ವಿಡಿಯೋಗೂ. ಹಾಗಾಗಿ ಸೆಕೆಂಡ್ ಪಾರ್ಟ್ ಬೇಗನೆ ಅಪ್ಲೋಡ್ ಮಾಡ್ತಾ ಇದೀನಿ. ನಾನು ತೊಳೆಯುವಾಗ ಅಜ್ಜಿ ಬಂದ್ರು. ಅಜ್ಜಿ ಹೇಳ್ತಾ ಇದ್ರು ಜೀರಿಗೆ ಎಲ್ಲ ಯಾಕೆ ಹಾಕ್ತೆ, ಇವಾಗ ನಾನು ತೊಳೆಯುವಾಗ ಅದೆಲ್ಲ ಹೋಗ್ತಾ ಇತ್ತು, ಹಾಗಾಗಿ ಹಾಕ್ಬಾರ್ದು. ಮತ್ತೆ ಬಾದಾಮಿ ಮತ್ತೆ ಬಾದಾಮಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಗೋಡಂಬಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಎರುವೆಗಳು ಬೇಗ ಬರುತ್ತೆ. ಅಜ್ಜಿ ಹೇಳ್ತಾ ಇದ್ರು ಅದನ್ನೆಲ್ಲ ಹಾಕೋದ್ ಬೇಡ ಇತ್ತು, ಹೊರ್ಕೊಳ್ಳೋವಾಗ್ಲೇ ನಾವು ಅದನ್ನ ಹಾಕಿ ಹೊರ್ಕೊಂಡಿದ್ರೆ ಸಾಕಿತ್ತು ಅಂತ. ನೀವೇನಾದ್ರೂ ಮಾಡೋದಿದ್ರೆ ಜೀರಿಗೆ ಮತ್ತೆ ವಾಮ ಮತ್ತೆ ಬಾದಾಮಿ ಗೋಡಂಬಿನ ಅದಾದ್ಮೇಲೆ ಹಾಕಿ ಹೊರ್ಕೊಳ್ಳಿ. ಅದನ್ನ ವಾಶ್ ಮಾಡಿ ಎಲ್ಲ ಇಡ್ಬೇಕು ಅಂತಿಲ್ಲ. ಯಾಕಂತಂದ್ರೆ ಎರುವೆ ಬರುತ್ತೆ, ಅದೊಂದು ಮೇನ್ ರೀಸನ್. ಫಸ್ಟ್ ನಾವೇನಂತ ಅನ್ಕೊಂಡ್ವಿ ಅಂತಂದ್ರೆ ಮನೆ ಒಳಗಡೆ ಒಣಸ್ಬಿಡೋಣ ಅಂತ. ಹೊರಗಡೆ ಎಲ್ಲ ಇವಾಗ ಧೂಳು ಅಥವಾ ಹಕ್ಕಿಗಳ ಹಾರೋದು ಎಲ್ಲ ಆಗತ್ತೆ ಅಂತ. ಬಟ್ ಒಣಿತಾ ಇರ್ಲಿಲ್ಲ, ಹಾಗಾಗಿ ಹೊರಗಡೆ ಒಣಸ್ಕೊಂಡ್ವಿ. ಇವಾಗ ಫ್ರೈ ಮಾಡ್ಕೊಂತಾ ಇದೀವಿ. ಒಂದೇ ದಿನ ಬಿಸಿಲಲ್ಲಿ ಒಣಸಿರೋ ಅಂತದ್ದು. ಅದಾದ್ಮೇಲೆ ಫುಲ್ ಡ್ರೈ ಆಯ್ತಲ್ಲ, ಇವಾಗ ಫುಲ್ ಫ್ರೈ ಮಾಡ್ಕೊಂತಾ ಇದೀವಿ. ಈ ಪೌಡರ್ ನ ಮಾಡ್ಕೊಂಡು 2 ಮಂತ್ಸ್ ವರೆಗೆ ನಾವು ಯೂಸ್ ಮಾಡ್ಕೋಬಹುದು. ಆರಾಮ್ಸೆ ಯೂಸ್ ಮಾಡ್ಬೋದು, ಹಾಳಾಗಲ್ಲ. ನೀವೇನಾದ್ರೂ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ಚೆಕ್ ಮಾಡಿ ನಿಮ್ ಮಕ್ಳಿಗೆ ಇಷ್ಟ ಆಗತ್ತೆ ಇಲ್ವಾ ಅಂತ. ಇಷ್ಟ ಆಗಿಲ್ಲ ಅಂತಂದ್ರೆ ಏನಾದ್ರು ಅಡಿಷನ್ ಮಾಡಿ ಅವ್ರಿಗೆ ಏನ್ ಇಷ್ಟ ಆಗತ್ತೆ ಅಂತ ಟ್ರೈ ಮಾಡಿ. ಅವಾಗ್ಲೂ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಬೇರೆ ಏನಾದ್ರು ರೆಸಿಪಿ ಟ್ರೈ ಮಾಡಿ. ಬಟ್ ಮಿನಿಗೆ ಇದು ತುಂಬಾನೇ ಇಷ್ಟ ಆಗಿದೆ. ಇಷ್ಟಪಟ್ಟು ತಿಂತಾಳವಳು ಆಕ್ಚುಲಿ ಇದನ್ನ. ಇದು ರಾಗಿ ಪೌಡರ್. ಇದು 3 ಧಾನ್ಯ ಮಿಕ್ಸ್ ಮಾಡಿರೋ ಪೌಡರ್. ಇದು 9 ಧಾನ್ಯ ಮಿಕ್ಸ್ ಮಾಡಿರೋದು. ಇದು ಹೆಸರು ಪೌಡರ್. ಇದು ರೈಸ್ ಪೌಡರ್. ನಾನು ಸ್ಟೀಲ್ ಡಬ್ಬ ಯೂಸ್ ಮಾಡಿದೀನಿ. ಹಾಗೆ ಈ ಏರ್ ಟೈಟ್ ಕಂಟೈನರ್ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಿದೀನಿ ಸ್ಟೋರ್ ಮಾಡಕ್ಕೆ. ನಾನು ಯಾವಾಗ್ಲೂ ಕ್ವಿಕ್ ಆಗಿ ಮಾಡೋದೇನಾದ್ರೂ ಇದ್ರೆ ಅದ್ ಮಾಡಕ್ ಇಷ್ಟಪಡ್ತೀನಿ. ಇಲ್ಲ ಅಂತ ಅಂದ್ರೆ ನನ್ಗೆ ಆಕ್ಚುಲಿ ಟೈಮ್ ಮ್ಯಾನೇಜ್ ಮಾಡಕ್ಕೆ ಆಗಲ್ಲ. ಇವಾಗ ಆಫೀಸ್ ವರ್ಕ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ನಾನು ಯಾವ್ದು ಕ್ವಿಕ್ ಆಗತ್ತೆ ಅದು ಮಾಡಕ್ಕೆ ಇಷ್ಟ. ಬಟ್ ಕ್ವಿಕ್ ಆಗಿ ಮಾಡಕ್ ಹೋಗಿ ಮಕ್ಳಿಗೆ ಪ್ರೋಟೀನ್ ಅದೆಲ್ಲದೂ ಸಿಗ್ಬೇಕಲ್ಲ, ಅಂದ್ರೆ ನ್ಯೂಟ್ರಿಷನ್ ಅವ್ರ ಮಕ್ಳಿಗೆ ಸಿಕ್ಕಿದ್ರೆ ನಮಗೂ ಖುಷಿ ಆಗತ್ತೆ. ಹಾಗಾಗಿ ನಂಗೆ ಅಜ್ಜಿ ಇದು ರೆಸಿಪಿ ಏನ್ ಹೇಳ್ಕೊಟ್ರಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸ್ಮೆಲ್ಲು ಅಷ್ಟೇ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಆ ಪೌಡರ್ ಮಾಡಿದ ತಕ್ಷಣ ನಿಮ್ಗೆ ಆ ಸ್ಮೆಲ್ದು ಒಂದು ಡಿಫ್ರೆಂಟ್ ಒಂಥರ ಚೆನ್ನಾಗಿರುತ್ತೆ. ಸೊ
ಸೊ ನಾನು ಇವಾಗ ರೆಸಿಪಿ ಯಾವ ತರ ಮಾಡೋದು ಅಂತ ಹೇಳ್ತೀನಿ. ಸೊ ಒಂದು ಗ್ಲಾಸ್ ಆಗೋಷ್ಟು ನೀರ್ನ ನೀವು ಕುದಿಸ್ಕೋಬೇಕು. ಸೊ ಗುಳ್ಳೆ ಬರ್ತಾ ಇರತ್ತಲ್ಲ, ಅವಾಗ ನೀವು ಮಿಕ್ಸರ್ ಅಲ್ಲಿ ಸಪರೇಟ್ ಅಲ್ಲಿ ನೀವೇನಂತ ಅಂದ್ರೆ ಬಿಸಿನೀರಲ್ಲೂ ನೀವು ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಅಂತ ಅಂದ್ರೆ ನಾರ್ಮಲ್ ವಾರ್ಮ್ ವಾಟರ್ ಅಲ್ಲೇ ನೀವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಯಾಕೆ ಮಾಡ್ಕೊಳ್ಳೋದು ಅಂತ ಅಂದ್ರೆ ಈ ಗಂಟ್ ಆಗದೆ ಇರ್ಲಿ ಅಂತ. ಏನಾದ್ರೂ ನೀವು ಅಕಸ್ಮಾತ್ ನೀವು ಇನ್ನೂ ಗಡಿಬಿಡಿ ಮಾಡ್ಕೊಳ್ಳುವಾಗ ಗಂಟ್ ಆಯ್ತು ಅಂತಂದ್ರೆ ಆ ಗಂಟ್ ಪಾರ್ಟ್ ನ ನೀವು ತಿನ್ಸಕ್ ಹೋಗ್ಬೇಡಿ, ಅದನ್ನ ಬಿಟ್ಟು ಬೇರೆ ತಿನ್ಸಿ ಅಂತ ಹೇಳ್ತೀನಿ. ಸೊ ನಾನ್ ಈ ತರ ಮಾಡ್ಕೊಳ್ಳೋದ್ರಿಂದ ಗಂಟ್ ಏನೂ ಆಗಲ್ಲ. ನಾನು ಒಂದ್ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಹಾಗೆ ತುಪ್ಪ ಹಾಕ್ತೀನಿ. ತುಂಬಾ ಜನ ಕಮೆಂಟ್ ಮಾಡಿದ್ರಿ ಲಾಸ್ಟ್ ವ್ಲಾಗ್ ಅಲ್ಲಿ ತುಪ್ಪನ ನೀವು ಮನೆ ತುಪ್ಪನ ಯೂಸ್ ಮಾಡಿ ಅಂತ. ಇದು ಮನೇಲೆ ಮಾಡಿರೋದು, ನಾವು ಮಾಡಿಲ್ಲ, ಪಪ್ಪ ಪರಿಚಯ ಇರೋರ್ ಮನೆಯಲ್ಲಿ ಮಾಡಿ ತಗೊಂಬಂದ್ ನನ್ ಕೊಟ್ಟಿರೋದು. ನಾನು ಪ್ರೆಗ್ನೆಂಟ್ ಆಗಿರೋ ಟೈಮ್ ಇಂದನೂ ನಾನು ಗೀ ಏನ್ ಯೂಸ್ ಮಾಡ್ತೀನಲ್ಲ ಅದು ಹೋಮ್ ಮೇಡ್ ಗೀ ಅಂತಾನೆ ಹೇಳ್ಬೋದು. ಮಿನಿಮಾ ಆರು ಮಗಳೇ ಆಯದು ಆಯದು ಮಿನಿ ಅನಪಿ ಶೆಟ್ಟಿ ಹೋಯ್ ಅನಪಿ ಬಾ 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 ಅಮ್ಮನ ಹತ್ರ ಬಾ. ಎಲ್ಲಿ ಹೋತ್ ಮಗಳೇ? ಬಾ ಮಿನಿ ಪಿ ಶೆಟ್ಟಿ ಯಾರು? ಯಾಕೆ ಹಂಗ್ ಮಾಡೋದು? ದಣನ್ ಕೂದ್ಲಿ ಅಂತ ಕೇಳುದು? ನಾ ನಿಂಗ ಅವಳು ಮಲ್ಗೋಕ್ ಬಿಡುದಿಲ್ಲ ದಡ್ಡ. ಮಲ್ಕೊಂತಿ ಮಗ ತೊಪ್ಪಿ ಐತಂತಿ, ಒಂದು ತೊಪ್ಪಿ ತೊಂದೈತಂತಿ, ಬತ್ತಾಳ್ಕಣ ಲಾಡಿ ಹೇಳೋಕೆ ಗಾಡಿ ಮೇಲೆ ಬಪ್ತೆ ಒಬ್ಬರು ಹೊಡಿತೆ ಹೊಡಿದ ಚೊಪ್ ಚಪಿಯ ಹಗುರ. ಗುಡ್ ಗರ್ಲ್. ಹಂಗೆ ನಿಂತ್ಕೊ 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 ನಿಂತ್ಕೊಂತ ಇದೆಯಾ? ಸ್ಟ್ರೆಂತ್ ಇಲ್ಲ ಅಜ್ಜಿಯ ನಂಗೆ. ಫೈವ್ ಮಿನಿಟ್ಸ್ ಒಳಗಡೆ ತಣಿಯತ್ತೆ ಆಕ್ಚುಲಿ. ಅದಾದ್ಮೇಲೆ ನಾನು ಬೌಲಿಗೆ ಹಾಕೊಂಡು ಅವಳಿಗೆ ತಿನ್ಸಕ್ ತಗೊಂಡು ಹೋಗ್ತೀನಿ. ಇವತ್ತಿನ ವಿಡಿಯೋ ಪಕ್ಕಾ ನ್ಯೂ ಮಾಮ್ಸ್ ಗಳಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.